ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಮುಂದೆ ದಾಸವಾಳದ ಹೂವು ಸಖತ್ತಾಗಿ ಬಿಟ್ಟಿದ್ದಾವೆ ಫ್ರೆಂಡ್ಸು. ನಮ್ಮ ಮನೆ ದೇವ್ರು ಮಾತ್ರ ಸಂಪಾಗೆ ಹೂವು ಮುಟ್ಕೊಂಡಿದ್ದಾವೆ. ಓಕೆನಾ, ಬನ್ನಿ ಹತ್ತೆರ ಹೊಲಕ್ಕೆ ಹೋಗಿ ಬರೋಣ. ನೋಡಿ, ಇಲ್ಲಿ ಹತ್ತೆರ ಹೊಲಕ್ಕೆ ಬಂದು ಬನ್ನಿ ಮರ ಎಲ್ಲ ಸಖತ್ತಾಗೈತೆ. ಹತ್ತೆರ ಊರಲ್ಲಿ ಮನೆ ಹೊಲ ಎಲ್ಲ ಸಖತ್ತಾಗಿತ್ತು. ಎಲ್ಲ ನೋಡಿಕೊಂಡು ಹೂವು ಎಲ್ಲ ತಗೊಂಡು ಒಂದು ರೌಂಡ್ ಎಲ್ಲ ಹೊಲ್ದಾಗೆಲ್ಲ ಅಡ್ಡಾಡ್ಕೊತ ನೋಡಿ ಸಖತ್ತಾಗಿದೆ. ಇದು ಚಿಂತಾಮಣಿ ಚೆಂಡು ಹೂವು ಅಂತಾರೆ. ಚೆಂಡು ಹೂವು ನೋಡಿರ್ತೀರಿ ನೀವು, ಚಿಂತಾಮಣಿ ಚೆಂಡು ಹೂವು ಅಂತಾರೆ ಇದನ್ನ. ಓಕೆನಾ, ಸಖತ್ತಾಗಿ ಹತ್ತಿ ಬೆಳೆಸಿದ್ದಾರೆ ನೋಡಿ ಯಾವ ಥರ ಬೆಳೆಸಿದ್ದಾರೆ. ಮತ್ತು ಮೆಕ್ಕೆಜೋಳ, ಸೂರ್ಯಕಾಂತಿ, ಮೆಕ್ಕೆಜೋಳ ಎಲ್ಲ ಐಟಮ್ಸ್ ಇದು ಹೊಲದಲ್ಲಿ ನೋಡಿ. ಫ್ಯಾನ್ ಇದೆ ಅವ್ರ ಹೊಲದಲ್ಲಿ. ಆಮೇಲೆ ಒಂದು ರೌಂಡ್ ಎಲ್ಲ ವೀಡಿಯೋ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸೋಣ ಅಂತ ಹೇಳಿ ಮತ್ತು ಸೂರ್ಯಕಾಂತಿ ಕಿತ್ಕೊಂಡ್ಬಂದ್ವಿ ಫ್ರೆಂಡ್ಸು. ಮೆಕ್ಕೆಜೋಳ ಸೂರ್ಯಕಾಂತಿ ಕಿತ್ಕೊಂಡು ಬಂದ್ವಿ. ಮೆಕ್ಕೆಜೋಳ ಕುಚ್ಚಿ ಉಪ್ಪು ಹಾಕಿ ಕುಚ್ಕೊಂಡು ತಿಂದ್ವಿ, ಸಖತ್ತಾಗಿತ್ತು. ಬೇಯಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ಎಲ್ಲ ತುಂಬ ಖುಷಿ ಆಯಿತು. ಗ್ರೀನ್ ಕಲರ್ ನೋಡಿ. ನಮ್ಮ ಅತ್ತೆ, ನನ್ನ ಮಗಳು ಇವಳು, ನಮ್ಮ ಅತ್ತೆ ಕೂತಿದ್ದಾರೆ ನೋಡಿ. ಆ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಯಾಕಂದರೆ ಹೊಲದಲ್ಲಿ ಬಿಸಿಲಿಗೆ ಏನಿದಾಗಬಾರ್ದು ಅಂತೇಳಿ ತಲೆಗೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡಿದ್ರೆಲ್ಲ ಅಷ್ಟೇ ಅಲ್ವಾ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಮನೆಗೆ ಬಂದ್ವಿ ನೋಡಿ. ಕರಿಬೇವು ಸಖತ್ತಾಗೇ ಇದೆ ನೋಡಿ. ಪುದೀನ, ಕರಿಬೇವು ಮತ್ತು ಸೂರ್ಯಕಾಂತಿ ಕಿತ್ಕೊಂಡ್ಬಂದಿವಿ ಅಲ್ವಾ, ಸಖತ್ತಾಗಿದೆ ನೋಡಿ. ಬೀಜ ಯಾವ ಥರ ಇದೆ, ನಾನಂತೂ ಒಂದು ತೆನೆ ಪೂರ್ತಿ ತಿಂದುಬಿಟ್ಟೆ ನಾನು ಒಬ್ಬಳೆ. ಓಕೆನಾ, ಸಖತ್ತಾಗೆ ಒಳ್ಳೆ ಬೀಜ ಇದ್ವು, ಚೆನ್ನಾಗಿತ್ತು. ಚಿಂತಾಮಣಿ ಚೆಂಡು ಹೂವು ಅಂತಾರೆ ಇವನ್ನ, ಚಿಂತಾಮಣಿ ಚೆಂಡು ಹೂವು. ಓಕೆನಾ, ನೋಡಿ ಹೀರೆಕಾಯಿ, ಬೆಂಡೆಕಾಯಿ ಸ್ವಲ್ಪ ಅತ್ತೆ ಮಗಳಿಗೂ ನನಗೂ ಒಂದು ಹುಡಿ ಕೊಟ್ಟರು, ಇಸ್ಕೊಂಡು ಬಂದ್ವಿ. ಮೆಕ್ಕೆಜೋಳ ಕಿತ್ಕೊಂಡ್ಬಂದ್ವಿ. ಓಕೆನಾ, ತುಂಬ ಖುಷಿ ಆಯಿತು ಹೋಗಿ ಬಂದಿದ್ದು. ಓಕೆನಾ, ನೆಕ್ಸ್ಟ್ ಇನ್ನೊಂದು ಸರಿ ಹೋದಾಗ ಇನ್ನೊಂದು ಥರ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ, ಯಾವ ಥರ ಹೋಗಿದ್ವಿ, ಯಾವ ಥರ ಬಂದ್ವಿ ಅಂತ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆನಾ, ಮೆಕ್ಕೆಜೋಳ ಅಂತೂ ಸಖತ್ತಾಗಿ ಬಲ್ತಿದ್ವು. ಒಂದು ಮನೆಗೆ ಬಂದು ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ನಮ್ಮ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಅನ್ನ ಸಾಂಬಾರು ಮತ್ತು ಮೊಸರು ಹಾಕ್ಕೊಂಡು ಊಟ ಮಾಡಿ ಇನ್ನೇನು ನೆಕ್ಸ್ಟು ಕೆಲಸ ಮಾಡ್ಕೊಳ್ಳೋಣ, ಮನೆ ಕೆಲಸ ಅಂತ ಹೇಳಿ ಊಟ ಮಾಡ್ತಾಯಿದ್ವಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಓಕೆನಾ, ತುಂಬ ಚೆನ್ನಾಗೇ ಹೋಗಿ ಬಂದಿದ್ದು, ತುಂಬ ಖುಷಿ ಆಯಿತು. ಓಕೆನಾ, ಸಖತ್ತಾಗಿತ್ತು. ಅನ್ನ ಸಾಂಬಾರು ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ಅರ್ಜೆಂಟಿಗೆ ಮಾಡಿದೆ ನಾನು. ಬೇಗ ಅರ್ಜೆಂಟಿಗೆ ಮಾಡಿ ಊಟ ಮಾಡಿಕೊಂಡು ಮನೆ ಕೆಲಸ ಮಾಡೋಣ ಬಾ ತಂಗಿ ಅಂತೇಳಿ ನನ್ನ ಮಗಳು ಕರ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಬೇಗ ಅಂಗಡಿಗೆ ಹೋಗ್ಬೇಕಲ್ಲ, ಹಂಗಾಗಿ ಬೇಗ ಊಟ ಮಾಡಿ ಮಲಗಿಬಿಡೋಣ, ಬೇಗ ಎದ್ದು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಕೆ ಟೈಮ್ ಆಗುತ್ತೆ ಅಂತ ಹೇಳಿ ಹಾಗೆ ತರಕಾರಿ ಸಾಂಬಾರು ರೈಸ್ ಮಾಡಿದೆ ಫ್ರೆಂಡ್ಸು. ಸಖತ್ತಾಗಿತ್ತು ಊಟ ಮಾತ್ರ. ಅರ್ಜೆಂಟಿಗೆ ಮಾಡಿರ್ತೀವಲ್ಲ, ತುಂಬ ಟೇಸ್ಟ್ ಬರುತ್ತೆ ಆವಾಗ. ನಾವು ಏನು ಹಾಕಿ ಮಾಡಿದ್ವಪ್ಪ ವಿಶೇಷವಾಗಿ ಅನಿಸ್ಬಿಡುತ್ತೆ, ಆ ಥರ ಸೂಪರ್ ಟೇಸ್ಟ್ ಇತ್ತು ಫ್ರೆಂಡ್ಸು. ತರಕಾರಿ ಸಾಂಬಾರು ರೈಸು ಸಖತ್ತಾಗಿತ್ತು. ಊಟ ಮಾಡಿಕೊಂಡು ನೆಕ್ಸ್ಟು ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಓಕೆನಾ, ತುಂಬ ಚೆನ್ನಾಗಿ ಇತ್ತು. ಹೋಗಿ ಬಂದಿದ್ದಂತೂ ತುಂಬ ಖುಷಿ ಆಯಿತು. ನಮ್ಮ ಮನೆ ಮುಂದೆ ನೋಡಿ ಬೆಳಗ್ಗೆ ನೋಡ್ತಿದ್ದೀನಿ ಈ ಥರ ಗುಬ್ಬಚ್ಚಿ ಗೂಡು ಕಟ್ಟಿತ್ತು. ಎಷ್ಟು ಶ್ರಮಜೀವಿ ನೋಡಿ ಅವು. ಒಬ್ಬರು ಆಶ್ರಯದಾಗ ಇರಬಾರ್ದು ಅಂತೇಳಿ ಆ ತಾನಾಟಿಗೆ ತಾನೇ ಗುಬ್ಬಿ ಎಲ್ಲ ಏನೋ ಗರಿ ತಪ್ಪಲು ತಂದು ಗೂಡು ಕಟ್ಕೊಂಡು ವಾಸ ಮಾಡ್ತಾಯಿದೆ ನೋಡಿ. ತುಂಬ ಖುಷಿ ಆಯಿತು. ನೋಡಿ ಇಲ್ಲಿದೆ ಗುಬ್ಬಿ. ಈ ಥರ ಗುಬ್ಬಚ್ಚಿ ಗೂಡು ಕಟ್ಕೊಂಡು ಮತ್ತು ಅವು ಎಲ್ಲ ಬಾಯಲ್ಲಿ ಕಚ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಗರಿನ. ಈ ಥರ ಎಲ್ಲೆಲ್ಲ ಗರಿ ತಂದು ಹುಡುಕಿ ಆಡ್ಕೊಂಡು ಬಂದು ಮನೆ ಕಟ್ಕೊಂಡು ವಾಸ ಮಾಡ್ತವೆ ಗುಬ್ಬಿಗಳು. ಓಕೆನಾ, ಈ ಥರ ನಾನು ಅಮೃತ ಬಳ್ಳಿ ಹಾಕಿದ್ದೀನಿ ನಮ್ಮ ಮನೆ ಮುಂದೆ. ಈ ಥರ ಬಳ್ಳಿ ಹಾಕಿರೋದ್ರಿಂದ ಗುಬ್ಬಿಗಳೆಲ್ಲ ಬಂದು ಗೂಡು ಕಟ್ಕೊಂಡು ವಾಸ ಮಾಡ್ತವೆ. ನಾನು ಒಂದು ಸ್ವಲ್ಪ ಅಕ್ಕಿ ನೀರು ಇಟ್ಟಿರ್ತೀನಿ ಅವಕ್ಕೆ ಅಷ್ಟೇ. ಓಕೆನಾ, ನೀವು ಸಹ ನಿಮ್ಮ ಮನೆ ಹತ್ರ ಈ ಥರ ಗುಬ್ಬಿಗಳು ಪಕ್ಷಿಗಳು ಬರಬೇಕಂದ್ರೆ ನೀವು ಸಹ ಈ ಥರ ಗಿಡಗಳು ಬೆಳೆಸಿ, ಖಂಡಿತ ನಿಮ್ಮ ಮನೆ ಹತ್ರನೂ ಬರ್ತವೆ. ಓಕೆನಾ, ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಗುಬ್ಬಚ್ಚಿ ಗೂಡು ಕಟ್ಟಿರೋದು ನೋಡಿ. ಯಾಕಂದರೆ ಅವು ಎಲ್ಲ ಮೊಟ್ಟೆ ಮರಿ ಇಡ್ತಾವಲ್ವ, ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಗೂಡು ಎಣ್ದಿದೆ ಅಂದರೆ, ಬಾಯಿಂದನೇ ತಾಮಂದು ಗರಿನ ಎಣಿತಾವಲ್ವ, ನೋಡೋಕೆ ಒಂದು ಖುಷಿ ಆಗುತ್ತೆ ಫ್ರೆಂಡ್ಸು. ಸಖತ್ತಾಗಿ ಗೂಡು ಎಣ್ದಿದೆ ನೋಡಿ ಪಾಪ. ನಿಜ ಅಲ್ವಾ? ಮತ್ತು ಅಂಥ ಪಕ್ಷಿಗಳಿಗಿದ್ದು ಬುದ್ಧಿ ಮನುಷ್ಯರಿಗಿಲ್ಲ ಅನಿಸುತ್ತೆ. ಮನುಷ್ಯರಿಗೆ ಇದೆ, ಆದರೂ ಒಟ್ಟಿಗೆ ಪಕ್ಷಿಗಳು ನೋಡಿ, ಬಾಯಿಲ್ದು ಪಕ್ಷಿಗಳಲ್ವ ಅವು. ಮಾತಾಡೋಕ್ಕೆ ಬಾಯಿಲ್ಲ, ಬರೀ ಚುಯ್ ಅಂತ ಕೇಳಿಸ್ತಾ ಇರುತ್ತೆ ಸೌಂಡು. ಆದರೆ ಎಷ್ಟು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ದೇವರು ಅಲ್ವಾ. ಬಾಯಿಂದನೇ ಕಚ್ಕೊಂಬಂದು ಈ ಥರ ಗೂಡು ಕಟ್ಟಿ ವಾಸ ಮಾಡ್ತಾವಲ್ವ ಗುಬ್ಬಿಗಳು.
ತುಂಬ ಖುಷಿಯಾಗಿತ್ತು ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ತುಂಬ ಖುಷಿ ಆಯಿತು ನೋಡಿ. ನಾನು ಅದಕ್ಕೆ ಯಾವಾಗಲೂ ಈ ಥರ ಗಿಡಗಳು ಎಲ್ಲ ಬೆಳೆಸ್ತಾ ಇರ್ತೀನಿ. ನೀವು ಸಹ ಈ ಥರ ನಿಮ್ಮ ಮನೆ ಮುಂದೆ ಗಿಡಗಳೆಲ್ಲ ಬೆಳೆಸಿ ಅಂತ ಹೇಳ್ತೀನಿ. ಓಕೆನಾ, ತುಂಬ ಚೆನ್ನಾಗಾಯ್ತು ಫ್ರೆಂಡ್ಸ್. ಈ ಥರ ಬಳ್ಳಿ ಅಮೃತ ಬಳ್ಳಿ ಇದು ನಮ್ಮ ಮನೆ ಮುಂದೆ ತುಂಬ ಚೆನ್ನಾಗಿ ಹಬ್ಬಿಕೊಂಡಿದೆ ಬಳ್ಳಿ. ನೋಡಿ ಯಾವ ಥರ ಆಗಿದೆ. ಈ ಥರ ಗುಬ್ಬಚ್ಚಿ ಗೂಡು ಕಟ್ಟಿದ್ರೆ ಚೆನ್ನಾಗಲ್ವಾ? ನೀವು ಸಹ ಇದೇ ಥರ ಒಂದು ಬಳ್ಳಿ ಅಥವಾ ಒಂದು ಗಿಡಗಳು ಬೆಳೆಸಿ. ಖಂಡಿತ ಪಕ್ಷಿಗಳೆಲ್ಲ ಬಂದು ವಾಸ ಮಾಡ್ತವೆ. ಸ್ವಲ್ಪ ನೀರು ಹಾಕ್ಬೋದು ಅಥವಾ ಒಂದು ಸ್ವಲ್ಪ ಅಕ್ಕಿ ಆ ಥರ ಕಾಳುಗಳು ಹಾಕ್ತಾ ಇರಿ, ಅವು ಕೂಡ ವಾಸ ಮಾಡ್ತವೆ. ಓಕೆನಾ, ಪಕ್ಷಿಗಳಿಗೆ ಯಾವಾಗಲೂ ನಾವು ಈ ಥರ ಬೆಳೆಸಿದ್ರೆ ಖಂಡಿತ ಬಂದು ವಾಸ ಮಾಡ್ತಾವೆ ಫ್ರೆಂಡ್ಸ್. ಖಂಡಿತ ನೀವು ಸಹ ಇದೇ ಥರ ಮಾಡಿ ನೋಡಿ. ಯಾವ ಥರ ಗುಬ್ಬಚ್ಚಿ ಗೂಡು ಇಟ್ಟಿದೆ, ಒಂದು 2-3 ಗೂಡು ಇಟ್ಟಿದೆ. ಅದರಲ್ಲಿ ನಾನು ಒಂದು ತೋರಿಸಿದ್ದೀನಿ ಅಷ್ಟೇ, 1-2 ತೋರಿಸಿದ್ದೀನಿ ಅಷ್ಟೇ. ಓಕೆನಾ, ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಶ್ರಮಜೀವಿ ಅಂದರೆ ಗುಬ್ಬಿಗಳು. ನಾನು ನೋಡೋಕೆ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಗೂಡಿಟ್ಟಿರೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವು ನೋಡಿದರೆ ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ, ಅವು ಕೂಡ ಹಂಗೆ ಕಷ್ಟಪಟ್ಟು ಮಾಡ್ಕೊಂಡು ತಿಂತವೆ ಅಲ್ವಾ? ನೋಡಿ ಯಾವ ಥರ ಗುಬ್ಬಚ್ಚಿ ಗೂಡು ಕಟ್ಟಿದೆ ನೋಡಿ. ಗುಬ್ಬಿ ಹೋಯ್ತು, ಅದರಿಂದ ಮೇಲಿಂದ ಎದ್ದು ಹೋಯ್ತು. ಮತ್ತು ಮರಿ ಗುಬ್ಬಿ ಬಂದು ಅದರೊಳಗೆ ಬಂದು ಅದ್ರ ಮರಿ ನೋಡಿ ಬಂತು ನೋಡಿ, ಅದ್ರ ಮರಿ ನೋಡಿ ಮತ್ತೆ ಹೋಯ್ತು. ಈ ಥರ ಮಾಡ್ತಾ ಇರ್ತಾರೆ. ನೋಡೋಕೆ ಒಂದು ಚಂದ ಅಲ್ವಾ ಫ್ರೆಂಡ್ಸ್? ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಗುಬ್ಬಿಗಳು, ಪ್ರಾಣಿಗಳು, ಪಕ್ಷಿಗಳು ಇರಬೇಕು. ಇವೆಲ್ಲ ಮನೆ ಮುಂದೆ ಈ ಥರ ಇದ್ದರೆ ಮಾತ್ರ ನೋಡೋಕೆ ಒಂದು ಚಂದ ಇರುತ್ತೆ ಅಲ್ವಾ? ನೀವು ಸಹ ಬೆಳೆಸಿ ಫ್ರೆಂಡ್ಸ್. ಗಿಡಗಳು ಮತ್ತು ಬಳ್ಳಿಗಳು ಈ ಥರ ಬೆಳೆಸಿದರೆ ತುಂಬ ಖುಷಿ ಆಗುತ್ತೆ ನೋಡಿ. ಬಂದು ಹೋಗ್ತಾ ಇದೆ. ಏನು ವಿಡಿಯೋ ಮಾಡ್ತಾ ಇದ್ದಾಳಲ್ಲ ಅನ್ಕೊತ ಏನೋ ಅದು ನೋಡ್ತಾ ಇದೆ, ಹೋಗ್ತಾ ಇದೆ ಅಲ್ವಾ? ನಾವು ಅದಕ್ಕೇನು ಮಾಡಬಾರ್ದು ಫ್ರೆಂಡ್ಸು. ಹೊಡೆಯೋದು ಮತ್ತು ಉಶ್ ಅಂತ ಹೇಳೋದು ಹಂಗೆಲ್ಲ ಮಾಡಬಾರ್ದು. ಅವು ಕೂಡ ವಾಸ ಮಾಡಬೇಕಲ್ವಾ? ನಾವು ಸುಮ್ಮನೆ ಅವ್ರ ಪಾಡಿಗೆ ಅದನ್ನ ಬಿಟ್ಬಿಡಬೇಕು. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾಯಿದ್ರೆ ಅದ್ರ ಪಾಡಿಗೆ ಅದು ಗೂಡು ಕಟ್ಕೊಂಡು ವಾಸ ಮಾಡ್ಕೊಂಡು ಇರ್ತದೆ. ಓಕೆನಾ, ಒಂದು ಸ್ವಲ್ಪ ನೀರು, ಕಾಳು ಈ ಥರ ಹಾಕ್ತಾ ಇರಬೇಕು. ಪ್ರತಿಯೊಂದು ಪಕ್ಷಿಗಳು ಬರ್ತವೆ ಮನೆ ಮುಂದೆ. ನಮ್ಮ ಮನೆ ಮುಂದೆ ಸಾಕಷ್ಟು ಪಕ್ಷಿಗಳು ಬರ್ತವೆ ಫ್ರೆಂಡ್ಸ್. ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಓಕೆನಾ, ತುಂಬ ಪಕ್ಷಿಗಳು ಬರ್ತವೆ. ಏನಿಲ್ಲ, ಒಂದು ದಾಸವಾಳದ ಹೂವಿನ ಗಿಡ ಒಂದು 5-6 ಐಟಮ್ಸು ಗಿಡಗಳು ಹಾಕಿದ್ದೀನಿ ನಾನು ಮನೆ ಮುಂದೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೂ ಕೂಡ ಈ ಥರ ಪಕ್ಷಿಗಳೆಲ್ಲ ಬರ್ತವೆ. ಆಮೇಲೆ ಕೋತಿಗಳು ಜಾಸ್ತಿ ಬರ್ತವೆ. ಅಮೃತ ಬಳ್ಳಿ ತಿನ್ನೋಕೆ ಕೋತಿಗಳು ಬರ್ತವೆ ನೋಡಿ. ಅಮೃತ ಬಳ್ಳಿ ಅಂದರೆ ಮನುಷ್ಯರು ತಿನ್ನಬೇಕಾಗಿರೋ ಬಳ್ಳಿ ಅದು ಹೇಳ್ಬೇಕಂದ್ರೆ. ಯಾಕಂದ್ರೆ ಅಮೃತ ಅಲ್ವಾ? ಅಮೃತ ಮತ್ತು ಬಳ್ಳಿ, ಅಮೃತ ಬಳ್ಳಿ ನಮ್ಮ ದೇಹನ ಬಳ್ಳಿ ಥರ ಬಳಸ್ತಾ ಇರೋದಕ್ಕೆ ಒಂದು ಕಾರಣನೇ ಅಮೃತ ಬಳ್ಳಿ. ಆ ಅಮೃತ ಬಳ್ಳಿಯಿಂದ ಕಷಾಯ ಮಾಡ್ಕೊಂಡು ಕುಡಿಬೇಕು. ತುಂಬ ಒಳ್ಳೆ ಬೆನಿಫಿಟ್ ಇದೆ ಅದರಿಂದ. ಆದರೆ ಜಾಸ್ತಿ ಜನ ಅದನ್ನ ಯೂಸ್ ಮಾಡಲ್ಲ ಅನಿಸುತ್ತೆ ಅಷ್ಟೇ. ನಮ್ಮ ಮನೆಯಲ್ಲಿ ಒಂದೊಂದು ಸರಿ ನಾನು ಕುಡಿತಾ ಇರ್ತೀನಿ ಇದನ್ನೇ ಕಷಾಯ ಮಾಡಿಕೊಂಡು. ಮತ್ತು ಸಖತ್ತಾಗಿರುತ್ತೆ. ಶುಗರು BP ಏನಿರಲ್ಲ ಫ್ರೆಂಡ್ಸು. ಈ ತಪ್ಪಲು ಬೆಳಗ್ಗೆ ಎದ್ದ ತಕ್ಷಣ ಹಾಳೊಟ್ಟಿಗೆ ತಿನ್ನಬೇಕಂತೆ. ಹಾಳೊಟ್ಟಿಗೆ ತಿಂದರೆ ತುಂಬ ಒಳ್ಳೆ ಕಂಟ್ರೋಲಿಗೆ ಬರುತ್ತೆ ಶುಗರ್. ಓಕೆನಾ, ತುಂಬ ಚೆನ್ನಾಗಿತ್ತು. ನನಗಂತೂ ನೋಡ್ತಾ ಇದ್ರೆ ಬರೀ ಅದನ್ನೇ ವಿಡಿಯೋ ಮಾಡ್ಬೇಕು ಅನಿಸ್ತಾ ಇತ್ತು ಫ್ರೆಂಡ್ಸ್. ತುಂಬ ಖುಷಿ ಆಯಿತು ನೋಡಿ. ಮತ್ತು ಅಲ್ಲಿಂದ ಏನು ಹೇಳ್ಬೇಕಪ್ಪ ಅನಿಸ್ತಿತ್ತು. ಯಾಕಂದರೆ ಎಷ್ಟು ಪಕ್ಷಿಗಳು ಬಂದು ಹೋಗ್ತಾವೆ ನಮ್ಮ ಮನೆ ಮುಂದೆ ಅಂದರೆ ಎಲ್ಲ ವೀಡಿಯೋ ಮಾಡ್ಕೊತ ಇರೋಕ್ಕಾಗಲ್ಲ ಅಲ್ವಾ? ತುಂಬ ನೋಡ್ತಾ ಇದ್ದರೆ ನೋಡಬೇಕು ಅನಿಸುತ್ತೆ ಫ್ರೆಂಡ್ಸ್. ಅಷ್ಟೊಂದು ಪಕ್ಷಿಗಳು ಬಂದು ಹೋಗ್ತವೆ. ಎಲ್ಲವಕ್ಕೂ ನಾನು ಅಕ್ಕಿನೂ ಮತ್ತು ರಾಗಿ ಮತ್ತು ಜೋಳ ಈ ಥರ ಎಲ್ಲ ಇಟ್ಟಿರ್ತೀನಿ, ಕಾಂಪೌಂಡಿಗೆ ಹಾಕಿರ್ತೀನಿ. ಆಮೇಲೆ ಉಳಿದಿರ್ತಕ್ಕಂಥ ಅನ್ನ ಸಹ ಹಾಕಿರ್ತೀನಿ ನಾನು. ಅನ್ನನೂ ಮತ್ತು ಕೆಲವೊಂದು ಪಕ್ಷಿಗಳು ತಿಂತವೆ. ಓಕೆನಾ, ಪ್ರಾಣಿಗಳು, ಪಕ್ಷಿಗಳು ರೊಟ್ಟಿ ಮತ್ತು ಈ ಥರ ಏನಾರ ಉಳಿದಿರ್ತದಲ್ಲ, ಆ ಥರ ಸುಮ್ಮನೆ ಬಿಸಾಕಿ ವೇಸ್ಟ್ ಮಾಡೋ ಬದಲು ಒಂದು ಕಾಂಪೌಂಡಿಗೆ ಇಟ್ಟರೆ ಅವು ಪ್ರಾಣಿ ಪಕ್ಷಿಗಳು ಬಂದು ತಿಂತವೆ. ತುಂಬ ಖುಷಿ ಆಗುತ್ತೆ ನೋಡೋಕೆ ಸಹ ಅಲ್ವಾ? ಏನು ಬರೀ ಇದನ್ನೇ ಗೂಡಿನ ಬಗ್ಗೆನೇ ಹೇಳ್ತಾಳೆ ಅಂದ್ಕೋಬೇಡಿ. ಯಾಕಂದರೆ ಇದು ಮನುಷ್ಯನಿಗೆ ಒಂದು ಇರಬೇಕು ಈ ಥರ ನೇಚರು ಅಲ್ವಾ? ನೀವು ಸಹ ಈ ಥರ ಬೆಳೆಸ್ಕೊಳ್ಳಿ. ನಿಮ್ಮ ಮನೆ ಮುಂದೆ ಬಂದು ವಾಸ ಮಾಡ್ತವೆ. ಓಕೆನಾ, ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ಥರ ನೋಡ್ತಾ ಇದ್ದರೆ. ನೆಕ್ಸ್ಟ್ ನಾನು ಇದೆಲ್ಲ ಮುಗಿಸ್ಕೊಂಡು ಬೇಗ ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ನೋಡ್ತಾ ಹೋಗ್ಬೇಕಲ್ವಾ? ಮತ್ತು ನೆಕ್ಸ್ಟ್ ಹೋಗೋಣ ಬನ್ನಿ, ಇನ್ನೇನು ಕೆಲಸ ಆಯ್ತಲ್ಲ ಅಂತ ಹೇಳಿ ನೋಡ್ತಾ ಇದ್ದೆ. ಮತ್ತು ವೀಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಭಾಳ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಓಕೆನಾ, ಈ ಥರ ನೋಡಿ ಬಳ್ಳಿ ಬೆಳೆಸಿದ್ದೀನಿ. ಈ ಥರ ಕಾಣಿಸ್ತಾ ಇದೆಯಲ್ವಾ? ಈ ಥರ ಬಳ್ಳಿ ಬೆಳೆಸಿ ನಾನು ಒಂದು ತಂತಿ ಕಟ್ಟಿದೆ ನೋಡಿ. ಗುಬ್ಬಿನೇ ಗೂಡು ಕಟ್ಟಿರೋದು. ಗುಬ್ಬಿ ಮರಿ, ಗುಬ್ಬಿ 2. ಓಕೆನಾ,
ಈ ಥರ ಬಳ್ಳಿ ಬೆಳೆಸಿದ್ದೀನಿ. ಈ ಥರ ಬಳ್ಳಿ ಬೆಳೆಸೋದ್ರಿಂದ ಅವು ಬಂದು ವಾಸ ಮಾಡ್ತವೆ. ನೀವು ಸಹ ಇದೇ ಥರ ಮಾಡಿ ಫ್ರೆಂಡ್ಸ್. ಓಕೆನಾ? ತುಂಬ ಒಳ್ಳೆ ಗುಬ್ಬಿಗಳು ಪಕ್ಷಿಗಳೆಲ್ಲ ಬರ್ತವೆ, ಕಲರ್ಫುಲ್ ಆಗಿರುತ್ತೆ ಅಲ್ವಾ. ಅದಕ್ಕೆ ಇವತ್ತು ಕಲರ್ಫುಲ್ ವಿಡಿಯೋ ಅಂತ ನಾನು ಒಂದು ಟೈಟಲ್ ಹಾಕಿದ್ದೀನಿ. ಓಕೆನಾ? ನೋಡಿ ತುಂಬ ಚೆನ್ನಾಗಿದೆ. ದಾಸವಾಳದ ಹೂವು ಕೆಲವೊಂದು ಇದು ಗಿಡ ಮರ ಥರ ಬೆಳೆದಿದೆ ನಮ್ಮ ಮನೆ ಮುಂದೆ. ನಾನು ಬೇರೆಯವ್ರ ಮನೆ ಹತ್ರ ಹೋಗಿ ಹೂವು ತೊಗೊಂಬರೋಕ್ಕೆ ಹೋಗಲ್ಲ, ಮತ್ತು ಮಾರ್ಕೆಟ್ಗೂ ಹೋಗಲ್ಲ. ನಮಗೆ ಇದೇ ಹೂವೇ ಸಾಕಾಗುತ್ತೆ ಪೂಜೆ ಮಾಡಲಿಕ್ಕೆ. ಓಕೆನಾ? ತುಂಬ ಹೂವು ಬಿಡ್ತವೆ ಫ್ರೆಂಡ್ಸ್. ಇನ್ನೂ ಬೇರೆಯವ್ರು ಹರ್ಕೊಂಡು ಹೋಗ್ಬೋದು, ಅಷ್ಟೊಂದು ಹೂವು ಬಿಡ್ತವೆ. ನೋಡಿ ಕೆಲವೊಂದು ಎಲ್ಲ ಗಿಡಗಳೆಲ್ಲ ಇಷ್ಟೇ ಜಾಗದಲ್ಲಿ ಹಾಕಿದ್ದೀನಿ. ಮತ್ತು ತುಂಬ ಚೆನ್ನಾಗಿದೆ, ಬಳ್ಳಿ ಮಾತ್ರ ಸಖತ್ತಾಗಿ ಬೆಳೆದಿದೆ. ನೋಡಿ ಇದರಲ್ಲೇ ಸಣ್ಣದೊಂದು ಕರಿಬೇವಿನ ಗಿಡ ಹಾಕಿದ್ದೀನಿ. ಮತ್ತು ಮನಿ ಪ್ಲ್ಯಾಂಟ್ ಇದೆ, ಎಲ್ಲ ಐಟಮ್ಸು ಇದೆ. ಇದು ಒಂದು 8-10 ಗಿಡಗಳು ಬಳ್ಳಿಗಳೆಲ್ಲ ಹಾಕಿದ್ದೀನಿ. ತುಂಬ ಚೆನ್ನಾಗೇ ಬೆಳೆದಿದೆ. ಓಕೆನಾ? ನಾನು ತುಂಬ ವೀಡಿಯೋ ಲೆಂತಿ ಆಗುತ್ತಂತ ಹೇಳಿ ನಾನು ಕೆಲವೊಂದು ವೀಡಿಯೋಗಳು ಇವನ್ನೆಲ್ಲ ತೋರಿಸಿಲ್ಲ, ಗಿಡಗಳನ್ನೆಲ್ಲ ಹಂಗೆ ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ನೋಡಿ ದಾಸವಾಳದ ಹೂವು ಅಂತೂ ಸಖತ್ತಾಗಿ ಬಿಡ್ತವೆ ಫ್ರೆಂಡ್ಸ್. ಒಂದೊಂದು ಸರಿ ಆದ್ರೂ ಒಂದೊಂದು ಪುಟ್ಟಿ ತುಂಬ ಬರುತ್ತೆ. ಓಕೆನಾ? ಒಂದು ದೇವರಿಗೆ ಒಂದು ಪುಟ್ಟಿ ಅಥವಾ ಒಂದು ಬೇಷನ್ ಅಂತೀವಲ್ವ ನಾವು, ಆ ಥರ ಅದ್ರ ತುಂಬ ಬಿಡ್ತವೆ, ಸಾಕಷ್ಟು ಹೂವು ಬಿಡ್ತವೆ ಫ್ರೆಂಡ್ಸ್. ನೋಡಿ ಮತ್ತು ನೆಕ್ಸ್ಟ್ ಗುಬ್ಬಿಗಳು ಅವನ್ನೆಲ್ಲ ನೋಡ್ತಾನೆ ಇದ್ದೆ ನಾನು. ನೋಡೋದು ಬಿಡೋಕ್ಕೆ ಆಗಂಗಿಲ್ಲ, ಅಷ್ಟು ಕಲರ್ಫುಲ್ಲಾಗಿ ಬಂದು ಹೋಗ್ತಾಯಿದ್ವು ಗುಬ್ಬಿಗಳು ಅವೆಲ್ಲ. ನೆಕ್ಸ್ಟು ಇನ್ನೇನು ಮಾಡೋದು ಅಂತ ಹೇಳಿ ಸಖತ್ತಾಗಿರೋ ವಿಡಿಯೋ ಮಾಡಿಕೊಂಡೆ, ಒಂದು ತೋರ್ಸೋಣ ಅಂತ ಹೇಳಿ. ನೋಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳಿ. ಒಂದು ಚಾನಲಿಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪೂರ್ಣ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲಿ. ಓಕೆನಾ? ಖಂಡಿತ ತುಂಬ ಖುಷಿ ಆಗುತ್ತೆ ನೋಡಿದರೆ. ಈ ಥರ ನೋಡಿ ಬೆಳಗ್ಗೆ ಆಯಿತು, ಮತ್ತು ನಾನು ಇವತ್ತಿನ ದಿನಾಚರಣೆ ತೋರಿಸ್ಕೋಬೇಕಲ್ಲ. 5 ಗಂಟೆ ಆಯಿತು. ಬೇಗ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಒಚ್ಚಲಿ ತೊಳೆದು ಮತ್ತು ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಮತ್ತು ಅಂಗಡಿಗೆ ಹೋಗ್ಬೇಕಲ್ಲ. ನಾನು ಅಂಗಡಿ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣದು. ಅಂಗಡಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಬೇಗ ಬೇಗ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ನೋಡಿ ತುಂಬ ಇನ್ನೂ ಕತ್ಲು ಇದೆ, ಕಾಣಿಸ್ತಾ ಇದೆಯಾ? ಗುಬ್ಬಚ್ಚಿ ಗೂಡನ್ನೇ ನೋಡ್ತಾ ಇದ್ದೀನಿ ನೋಡಿ. ನಾನು ಹೊರ ಬಂದರೂ ಒಳಗೆ ಹೋದ್ರೆ ನಾನು ಗೂಡು ನೋಡ್ತಾ ಇರ್ತೀನಿ. ಮರಿಗಳು ಪಕ್ಷಿಗಳೆಲ್ಲ ಅಡ್ಡಾಡ್ತಿರ್ತಾವಲ್ಲ, ತುಂಬ ಖುಷಿ ಆಗುತ್ತೆ ನೋಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಲೈವಲ್ಲಿ ಸಿಗ್ತೀನಿ. ಖಂಡಿತ ನೀವು ಸಂಪೂರ್ಣ ವಿಡಿಯೋ ನೋಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಚಿಲಿ ತೊಳೆಯೋದೆಲ್ಲ ಮುಗೀತು. ನೆಕ್ಸ್ಟ್ ಮತ್ತೆ ಅಡುಗೆ ಮನೆಗೆ ಬಂದೆ. ಗ್ಯಾಸ್ ಎಲ್ಲ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇಟ್ಟಿರ್ತೀನಿ ಆಲ್ರೆಡಿ. ಮತ್ತು ಇವಾಗ ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್. ಓಕೆನಾ? ಮತ್ತು ಇನ್ನೊಂದು ಸರಿ ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿ ಒರೆಸ್ಕೊಂಡು ಈ ಥರ ಸ್ವಲ್ಪ ಅರಿಶಿನ ಕುಂಕುಮ ಕಾಣಿಸ್ತಾ ಇದೆಯಾ ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಯಾವಾಗಲೂ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೋಬೇಕು. ಓಕೆನಾ? ಆಮೇಲೆ ಸ್ಟಾರ್ಟ್ ಮಾಡಬೇಕು ಒಲೆ ಹಚ್ಚೋದಕ್ಕೆ. ಓಕೆನಾ? ಅರಿಶಿನ ಕುಂಕುಮ ಅವಾಗ ಹಳೆ ಕಾಲದಾಗೆಲ್ಲ ಅಜ್ಜಿಗಳೆಲ್ಲ ಮಾಡ್ತಾಯಿದ್ರಲ್ಲ. ಯಾವ ಥರ ಅಂದರೆ ಒಲೆಗೆಲ್ಲ ಸಾರಿಸಿ ಗುಡಿಸಿ ಬೂದಿ ಎಲ್ಲ ತೆಗೆದು ಒಲೆಗೆ ಆ ಥರ ಮಾಡ್ತಾಯಿದ್ರು ನಮ್ಮ ಅಜ್ಜಿಯರು ಅಮ್ಮರು ಎಲ್ಲ. ನಾವು ಜಾಸ್ತಿ ಇವಾಗೆಲ್ಲ ಒಲೆ ಹಚ್ಚಲ್ಲಲ್ವ, ಬರೀ ಗ್ಯಾಸ್ ಅಷ್ಟೇ ಅಲ್ವ. ಹಂಗಾಗಿ ಈ ಥರ ಗ್ಯಾಸ್ಗೆ ನಾವು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಡೈಲಿ ಈ ಥರ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಓಕೆನಾ? ನೋಡಿ ಈ ಥರ ನಂದು ಡೈಲಿ ಇವತ್ತು ಒಂದೇ ದಿನ ಅಲ್ಲ, ಡೈಲಿ ಇದೇ ಕೆಲಸ ಮಾಡೋದು. ಓಕೆನಾ? ನೋಡಿ ಈ ಥರ ಒಂದು ಪೂಜೆ ಮಾಡಿಕೊಂಡೇ ಒಲೆ ಹಚ್ಚಬೇಕು. ಅನ್ನಪೂರ್ಣೇಶ್ವರಿ ಅಡುಗೆ ಮನೆ. ಓಕೆನಾ? ಹಾಗಾಗಿ ಸ್ವಚ್ಛವಾಗಿ ನೀಟಾಗಿ ಇಟ್ಕೋಬೇಕು ನಾವು. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡ್ತೀನಿ, ಏನೆಲ್ಲ ನಡೀತಿ ಇವತ್ತಿನ ಒಂದು ದಿನಾಚರಣೆ ಅಂತ ನೋಡಿ ಫ್ರೆಂಡ್ಸ್. ಓಕೆನಾ? ಈ ಥರ ಅರಿಶಿನ ಕುಂಕುಮ ಹಚ್ಚಿದ್ರೇ ಶ್ರೇಷ್ಠ ಅಲ್ವಾ. ಈಗ ನೆಕ್ಸ್ಟು ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಟೀ ಕಾಫಿ ಮಾಡಿಬಿಡೋಣ. ಓಕೆನಾ? ಒಂದು ಈ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟೀಗೆ ಏನು ಬೇಕೋ ಅದನ್ನು ಏನು ಬೇಕು ಅಂದರೆ ಒಬ್ಬೊಬ್ಬರು ಶುಂಠಿ ಕಾಫಿ ಕುಡಿತಾರೆ ಅಲ್ವಾ, ಮತ್ತು ಕಾಫಿ ಕುಡಿತಾರೆ, ಟೀ ಕುಡಿತಾರೆ. ನಾನು ಇವಾಗ ನೋಡಿ ನಮ್ಮ ಮನೆಯಲ್ಲಿ 4 ಇದ್ದೀವಲ್ವ, 4 ಇದ್ದರೆ ಮತ್ತು ಈ ಲೋಟದಲ್ಲಿ ಒಂದೇ ಲೋಟ ಹಾಕ್ತೀನಿ, ಹೆಚ್ಚಿಗೆ ಹಾಕಲ್ಲ. ಜಾಸ್ತಿ ಹಾಲು ಹಾಕ್ತೀನಿ ಫ್ರೆಂಡ್ಸ್. ಹಾಲು ಹಾಕಿ ಹಾಲದಲ್ಲೇ ಮಾಡ್ತೀನಿ. ಒಂದು ಸ್ವಲ್ಪ ಕ್ಲೀನಾಗಿ ಚೆನ್ನಾಗಿರುತ್ತೆ ಹಾಲಿಂದ ಮಾಡಿದರೆ. ನನ್ನ ಮಕ್ಕಳು ಒಂದೊಂದು ಸರಿ ಹಾರ್ಲಿಕ್ಸು ಆ ಥರ ಕುಡಿತಾರೆ. ಟೀ ಕಾಫಿ ಕುಡಿಯೋದು ಕಡಿಮೆ ಅವರು. ಹಂಗಾಗಿ 1 ಸ್ಪೂನು 2 ಸ್ಪೂನ್ ಹಾಕಿರ್ತೀನಿ 4ರಿಂದ. ಓಕೆನಾ?
ಇವತ್ತುವರೆಗೆ ಸ್ವಲ್ಪ ಟೀ ಕೊಡೋಣ ಅಂತ ಇದ್ದೀನಿ. ಡೈಲಿ ಬರೀ ಹಾಲಷ್ಟೇ ಕುಡಿತಾರಲ್ವ, ಒಂದಿನ ಡಿಫ್ರೆಂಟ್ ಇರಲಿ ಅಂತ. ಮಕ್ಕಳಿಗೆ ಅಷ್ಟು ಒಳ್ಳೆಯದಲ್ಲ ಟೀ ಕಾಫಿ ಕೊಡೋದು, ಓಕೆನಾ. ನೋಡಿ ಈ ಥರ 2 ಸ್ಪೂನು ಸಕ್ಕರೆ, 2 ಸ್ಪೂನು ಟೀ ಪುಡಿ ಕಾಣಿಸ್ತಾ ಇದೆಯಾ, ಈ ಥರ ಹಾಕಿದ್ದೀನಿ. ಸ್ವಲ್ಪ ಹಾಲು ಹೆಚ್ಚಿಗೆ ಹಾಕಿ ಮಾಡಿದರೆ ಟೀ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಟೀ ಕಾಫಿ ಮಾಡೋಕ್ಕೆ ಹಾಲು ಜಾಸ್ತಿ ಇರಬೇಕು, ಓಕೆನಾ. ಕಾಣಿಸ್ತಾ ಇದೆ ಅನಿಸುತ್ತೆ ಅಲ್ವಾ. ನೋಡಿ ಈ ಥರ ನಮಸ್ಕಾರ ಮಾಡಿಕೊಂಡು ಒಲೆ ಗ್ಯಾಸು ಹಚ್ಚಬೇಕು ಫ್ರೆಂಡ್ಸ್, ಓಕೆನಾ. ಒಲೆ ಹಚ್ಚುವಾಗ ಅಜ್ಜಿ ಅಮ್ಮಗಳು ಎಲ್ಲ ಅಮ್ಮರೆಲ್ಲ ಇದೇ ಥರ ಮಾಡ್ತಾಯಿದ್ರು ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸ್ತಾ ಇದೆಯಾ, ನೋಡ್ತಾ ಇರಿ ಟೀ ಕಾಫಿ ಯಾವ ಥರ ಮಾಡ್ತೀನಿ ಅಂತ. ಥ್ಯಾಂಕ್ ಯು ಸೊ ಮಚ್. ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್, ಓಕೆನಾ. ಥ್ಯಾಂಕ್ ಯು. ನೋಡಿ ಕಾಣಿಸ್ತಾ ಇದೆಯಾ, ಕೃಷ್ಣ ಕೃಷ್ಣ. ಈ ಥರ ನಂದು ಡೈಲಿ ರೊಟೀನ್ ಇದೇ ಥರ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಒಂದು ಕಪ್ಪು ಟೀ ಮಾಡ್ಕೊಂಡು ಕುಡಿದ್ರೆ ನಾನು ದಿನಾಚರಣೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್, ಓಕೆನಾ. ಈ ಥರ ಪೂಜೆ ಮಾಡಿ ಗ್ಯಾಸ್ ಹಚ್ಕೋಬೇಕು ಡೈಲಿ, ಓಕೆನಾ. ನಾನು ಸಹ ಅದೇ ಥರ ಮಾಡ್ತೀನಿ ಫ್ರೆಂಡ್ಸ್. ಅವಾಗೆಲ್ಲ ಒಲೆ ಹಚ್ತಾ ಇದ್ವಿ, ಒಲೆಗೆ ಮಾಡ್ತಾಯಿದ್ದೆ. ಬೂದಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಈ ಥರ ಪೂಜೆ ಮಾಡಿ ಮಾಡ್ತಾಯಿದ್ದೆ. ಇವಾಗ ಗ್ಯಾಸ್ಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವಾಗ ಒಂದು ಗರಂ ಟೀ ಕುಡಿದ್ಬಿಡೋಣ. ಟೀ ಮಾಡ್ಕೊಂಡು ಕುಡಿದ್ರೆ ಮಾತ್ರ ಮೈಂಡ್ ಹೊಡ್ತಾ ಇರುತ್ತೆ ನೋಡಿ. ಅದೇನೋ ಗೊತ್ತಿಲ್ಲ, ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಟೀ ಕಾಫಿದು. ಹಂಗಾಗಿ ಡೈಲಿ ಒಂದು ಕಪ್ಪು ಟೀ ಕುಡಿದೆ ನಾನು ಮುಂದಿನ ಕೆಲಸ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನೋಡಿ ಯಾವ ಥರ ಬರ್ತಾ ಇದೆ. ಟೀ ಚೆನ್ನಾಗಿ ಮಳ್ಳಬೇಕು, ಅವಾಗೇ ಸಖತ್ತಾಗಿ ಬರುತ್ತೆ ಟೀ, ಓಕೆನಾ. ನೋಡಿ ಸ್ವಲ್ಪ ಉರಿ ಜಾಸ್ತಿ ಇಟ್ಟಿದ್ದೀನಿ, ಈ ಥರ ಮಳ್ತಾ ಇದೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್. ಬ್ಲ್ಯಾಕ್ ಟೀ ರೆಡಿ ಆಯಿತು, ಕಾಣಿಸ್ತಾ ಇದೆಯಾ. ಬ್ಲ್ಯಾಕ್ ಟೀ, ಓಕೆನಾ. ನೋಡಿ ಫ್ರೆಂಡ್ಸ್, ಇದು ಕರಿಬೇವು ಅಂತಾರೆ. ಇದು ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ತೀವಲ್ವ ನಾವು, ಅದೇ ಕರಿಬೇವು. ಈ ಥರ ಕರಿಬೇವು ಸ್ವಲ್ಪ ಹೆಚ್ಚಿಗೆ ತಂದು ಕ್ಲೀನಾಗಿ ತೊಳೆದು ನೆರಳಲ್ಲೇ ಒಣಗಿಸ್ಬೇಕು, ಓಕೆನಾ. ನೆರಳಲ್ಲೇ ಒಣಗಿಸಿದರೆ ನೋಡಿ ಈ ಥರ ಗ್ರೀನ್ ಕಲರು ಹಾಗೇ ಇರುತ್ತೆ, ಗ್ರೀನ್ ಕಲರು ಹಾಗೇ ಇರುತ್ತೆ, ಓಕೆನಾ. ಬಿಸಿಲಲ್ಲಿ ಹಾಕಿದರೆ ಕಪ್ಪಾಗಿಬಿಡುತ್ತೆ. ನೆರಳಲ್ಲೇ ಒಣಗಿಸಿದರೆ ನೋಡಿ ಒಣಗಿಬಿಟ್ಟಿದೆ ಆಲ್ರೆಡಿ. ಈ ಥರ ಗ್ರೀನ್ ಕಲರ್ ಕಾಣಿಸ್ತಾ ಇರುತ್ತೆ ನೋಡಿ. ನೆರಳಲ್ಲೇ ಒಣಗಿಸಿ ಫ್ರೆಂಡ್ಸ್, ಓಕೆನಾ. ನೆರಳಲ್ಲೇ ನೋಡಿ ಈ ಥರ ಸಿಡಿ ಪಾಡಿ ಇದ್ದರೆ ತೆಗೆದುಹಾಕಿ, ವೇಸ್ಟ್ ಅದು. ನೆರಳಲ್ಲಿ ಒಣಗಿಸಿ ನೋಡಿ ಯಾವ ಥರ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಫ್ರೆಶ್ ಇರೋದು, ಈಗಿನ ತಂದು ಫ್ರೆಶ್ ಇದೆ ಅಂತಾರಲ್ಲ ಆ ಥರ ಕಾಣಿಸ್ತಾ ಇದೆ ನೋಡಿ. ಫ್ರೆಶ್ ಇರೋದು ಎಲೆ ಥರ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ನೀವು ಸಹ ಮನೆಯಲ್ಲೇ ನೆರಳಲ್ಲಿ ಒಣಗಿಸಿ. ನೆರಳಲ್ಲಿ ಒಣಗಿಸಿದರೆ ಈ ಥರ ಗ್ರೀನ್ ಕಲರು ಬರುತ್ತೆ. ಸಂಪೂರ್ಣ ಒಣಗಿದೆ ಫ್ರೆಂಡ್ಸ್, ನೋಡಿ ಕಾಣಿಸ್ತಾ ಇದೆಯಾ. ಇದನ್ನು ಇವಾಗ ಬಿಡಿಸ್ತೀನಿ. ಇದು ಅಷ್ಟು ಬಿಡಿಸಿ ಹೆಂಗೆ ಬಿಡಿಸೋದಪ್ಪ ಅಂದರೆ ಈ ಥರ ತೆರಿಬೇಕು ಅಷ್ಟೇ ಅದನ್ನ. ಈಗ ನೋಡಿ ಕಾಣಿಸ್ತಾ ಇದೆಯಾ, ಈ ಥರ ತೆರೆದ್ರೆ ಅದು ಸಂಪೂರ್ಣ ಬರುತ್ತೆ, ಓಕೆನಾ. ಈ ಕಡ್ಡಿ ಅಷ್ಟೇ ಬಿಡಬೇಕು, ತಪ್ಪಲೆಲ್ಲ ತೆರೆದು ಇದರೊಳಗೆ ಹಾಕಬೇಕು, ಓಕೆನಾ. ಈ ಥರ ಸೇವ್ ಮಾಡಿ ಇಟ್ಕೊಳ್ಳಿ ನೀವು ಸಹ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಕರಿಬೇವಿಂದು ಪ್ರತಿಯೊಂದು ಐಟಮ್ಸ್ಗೆ ಕರಿಬೇವು ಹಾಕಲೇಬೇಕಲ್ಲ ಒಗ್ಗರಣೆಗೆ ನಾವು. ಈ ಥರ ಒಣ ಕರಿಬೇವನ್ನ ತಂದು ನೆರಳಲ್ಲಿ ಒಣಗಿಸಿಟ್ಕೊಳ್ಳಿ, ಉಪಯೋಗ ಬರುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಒಣದು ಕರಿಬೇವು, ಓಕೆನಾ. ಹಸಿ ಕರಿಬೇವನ್ನ ಕ್ಲೀನಾಗಿ ತೊಳೆದು ನೆರಳಲ್ಲೇ ಒಣಗಿಸಿದರೆ ಈ ಥರ ಗ್ರೀನ್ ಕಲರ್ ಕಾಣಿಸುತ್ತೆ, ಓಕೆನಾ. ಕಾಣಿಸ್ತಾ ಇದೆಯಾ ನೋಡಿ. ತುಂಬ ತಂದಿದ್ದೀನಿ ನಾನು, ಎಕ್ಸ್ಟ್ರಾ ತಂದರೆ ಈ ಥರ ಒಣಗಿಸಿ ಇಟ್ಕೊಳ್ಳಿ. ತುಂಬ ಪಳಪಳ ಅಂತ ಇದೆ ನೋಡಿ ಸೌಂಡ್. ನೆರಳಲ್ಲೇ ಒಣಗಿಸ್ಬೇಕು. ನೆರಳಲ್ಲೇ ಒಣಗಿಸಿ ಆಮೇಲೆ ಈ ಥರ ತೆರೆದು ಹಾಕಬೇಕು ನೋಡಿ. ಈ ಥರ ಗ್ರೀನ್ ಕಲರ್ ಕಾಣಿಸುತ್ತೆ ಅಲ್ವಾ. ಗ್ರೀನ್ ಕಲರು
ಕಾಣಿಸುತ್ತೆ ಕರಿಬೇವು. ಓಕೆನಾ, ಈ ಥರ ಒಣಗಿಸಿ ಸೇವ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಎಲ್ಲದಕ್ಕೂ ಒಗ್ಗರಣೆ ಹಾಕೋಕ್ಕೆ ಬೇಕೇ ಬೇಕಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಕರಿಬೇವು ಎಕ್ಸ್ಟ್ರಾ ತಂದಿದ್ದರೆ ಈ ಥರ ನೆರಳಲ್ಲೇ ಒಣಗಿಸಿ ಸೇವ್ ಮಾಡಿ ಇಟ್ಕೊಳ್ಳಿ. ಒಣಗಿಸಿ ನೆರಳಲ್ಲೇ ಒಣಗಿಸಿದ್ರೆ ಮಾತ್ರ ಗ್ರೀನ್ ಕಲರ್ ಕಾಣಿಸುತ್ತೆ. ಬಿಸಿಲಲ್ಲಿ ಒಣಗಿಸಿದರೆ ಈ ಥರ ಗ್ರೀನ್ ಕಲರ್ ಇರಲ್ಲ, ಅದೆಲ್ಲ ಬ್ಲ್ಯಾಕ್ ಆಗಿರುತ್ತೆ. ಓಕೆನಾ, ನೆರಳಲ್ಲೇ ಒಣಗಿಸಿದ್ರೆ ಮಾತ್ರ ಈ ಥರ ಗ್ರೀನ್ ಕಲರ್ ಕಾಣಿಸುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೀವು ಸಹ ಇದೇ ಥರ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನೆಲ್ಲ ಆಯಿತು ಅಂತ. ಸೂರ್ಯಕಾಂತಿ ಮಾತ್ರ ಸಖತ್ತ ಟೇಸ್ಟ್ ಇತ್ತು. ನಾನು ಮಾತ್ರ ಎಂಜಾಯ್ ಮಾಡ್ಕೊಂಡು ತಿಂದೆ ಫ್ರೆಂಡ್ಸ್. ಸಖತ್ತಾಗಿದೆ ನೋಡಿ, ಯಾವ ಥರ ತಿಂದು ಗಿಳಿ ಥರ ತಿಂದು ಹಾಕಿದ್ದೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.